ಈಗ ಸಮಾಜ, ವಿಶೇಷವಾಗಿ ಮನುಷ್ಯ ಸಮಾಜ ಜೀವಿ. ಎರಡು ಜನ ಒಟ್ಟಿಗೆ ಸೇರಿದ್ರು ಅಂತ ಹೇಳಿದ್ರೆ ಅಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯಗಳು ಬರ್ತವೆ. ಆ ಎರಡು ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಸೌಹಾರ್ದಯುತವಾಗಿ ಸ್ವೀಕಾರ ಮಾಡಿಕೊಳ್ತಕ್ಕಂಥ ಒಂದು ಸುಸಂಸ್ಕೃತ ಮನಸ್ಥಿತಿಯನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೊಳ್ಬೇಕು. ನಮ್ಮ ದೇಶ, ವಿಶೇಷವಾಗಿ ಭಾರತ, ಸಂವಾದ ಪರಂಪರೆಯೊಳಗೆ ಒಂದು ಅಪರೂಪದ ನಂಬಿಕೆಯನ್ನು ಇಟ್ಕೊಂಡು ಬಂದಿರತಕ್ಕಂಥ ದೇಶ. ಉಪನಿಷತ್ ಕಾಲಕ್ಕೆ ಹೋದ್ವಿ ಅಂತಂದರೆ ಅಲ್ಲಿ ಗುರು ಮತ್ತು ಶಿಷ್ಯರ ನಡುವೆ ಸಂವಾದ ನಡೀತಾ ಇತ್ತು. ಆ ಸಂವಾದ ನಡೆದ ಕಾರಣಕ್ಕೆ ಏನಾಯ್ತಪ್ಪ ಅಂತೇಳಿದ್ರೆ ಸತ್ಯದ ಸಾಕ್ಷಾತ್ಕಾರವೇ ಆಗ್ತಾ ಇತ್ತು ಅವರಿಗೆ. ಸಂವಾದದ ಕಾರಣಕ್ಕೆ ಸತ್ಯದ ಸಾಕ್ಷಾತ್ಕಾರ ಅಂದರೆ ಏನರ್ಥ? ದೇವರ ಜೊತೆಯಲ್ಲಿ ಭಕ್ತನಿಗೆ ನೇರ ಸಂಪರ್ಕ ಏರ್ಪಡೋದು. ದೇವ ಮತ್ತು ಭಕ್ತರು ಬೇರೆ ಬೇರೆ ಅಲ್ಲ ಅನ್ನುವಂಥ ಒಂದು ಐಕ್ಯ ಸ್ಥಿತಿಗೆ ತಲುಪುವಂಥ, ಸಮಾಧಿ ಸ್ಥಿತಿಗೆ ತಲುಪುವಂಥ ಒಂದು ಸಾಕ್ಷಾತ್ಕಾರ ಈ ಸಂವಾದದಿಂದ ಸಾಧ್ಯವಾಗ್ತಾ ಇತ್ತು. ಹಾಗೆ ಈ ಸಂವಾದ ಅನ್ನುವಂಥದ್ದು ಬೆಳ್ಕೊಳ್ತಾ ಬಂದು ಅದರ ಒಂದು ಆತ್ಯಂತಿಕ ಸ್ಥಿತಿಯನ್ನು ನಾವು ಕಂಡದ್ದಿಲ್ಲಿ ಅಂತೇಳಿದ್ರೆ 12ನೇ ಶತಮಾನದ ಅನುಭವ ಮಂಟಪದೊಳಗೆ ಸಮೂಹ ಸಂವಾದ ಮಾಡ್ತಾ ಹೋಯ್ತಲ್ಲಿ. ಅಲ್ಲಿ ಬ್ರಾಹ್ಮಣ ಮೊದಲಾಗಿ ಅಂತ್ಯಜ ಕಡೆಯಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಅಭಿಪ್ರಾಯಗಳನ್ನು ತುಂಬ ಸೌಜನ್ಯತೆಯಾಗಿ, ತುಂಬ ಸಭ್ಯತೆಯ ಹಿನ್ನೆಲೆಯಲ್ಲಿ ಸಮಾಜದ ಎದುರಿಗೆ ವ್ಯಕ್ತಪಡಿಸುವಂಥ ಒಂದು ವಾತಾವರಣವನ್ನು ಅನುಭವ ಮಂಟಪ ನಿರ್ಮಾಣ ಮಾಡಿತ್ತು. ಇವೆಲ್ಲವೂ ಕೂಡ ನಮಗೆ ಸಂಸ್ಕಾರಗಳಾಗಿ ನಮ್ಮ ಹೃದಯವನ್ನು ಶ್ರೀಮಂತಗೊಳಿಸಬೇಕು. ಆದರೆ ಏನಾಗ್ತಾ ಇದೆ ಇವತ್ತು ಅಂತ ಹೇಳಿದ್ರೆ, ಅಭಿಪ್ರಾಯದ ಭೇದದ ಕಾರಣಕ್ಕೋಸ್ಕರವಾಗಿ ಪರಸ್ಪರ ಮನುಷ್ಯರ ನಡುವೆ ಇರತಕ್ಕಂಥ ಬಾಂಧವ್ಯಗಳು ತುಂಬ ಸಡಿಲವಾಗ್ತಾ ಇದ್ದಾವೆ. ಹಾಗೆ ಬಾಂಧವ್ಯಗಳು ಸಡಿಲವಾಗ್ತಾ ಇರುವಂಥದ್ದನ್ನು ನಾವು ಗಮನಿಸಿ ನೋಡಿದ್ವಿ ಅಂತ ಹೇಳಿದ್ರೆ ಮನುಷ್ಯನನ್ನೇ ನಂಬೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ವಾತಾವರಣ ಸಮಾಜದೊಳಗೆ ನಿರ್ಮಾಣ ಆಗ್ತಾ ಇದೆ ಏನೋ ಅನ್ನುವಂಥ ಒಂದು ಆತಂಕ ನಮಗೆ ಬರೋದಕ್ಕೆ ಸಾಧ್ಯವಾಗಿದೆ. ಆ ದೃಷ್ಟಿಯಿಂದ ಮನುಷ್ಯರ ನಡುವೆ ಈ ಥರದಲ್ಲಿ ಪರಸ್ಪರ ಅಪನಂಬಿಕೆಗಳು ಬಂದವು ಅಂತ ಹೇಳಿದ್ರೆ ಯಾರನ್ನು ನಂಬೋದು ಮನುಷ್ಯ? ಹಾಗಾದರೆ ಸಹಜೀವಿಯನ್ನು ಮನುಷ್ಯ ನಂಬಲ್ಲ ಅನ್ನೋದಾದರೆ, ಸಹಜೀವಿಯ ಜೊತೆಯಲ್ಲಿ ಮನುಷ್ಯನ ಸಂಬಂಧ ಒಂದು ಸುಧಾರಣೆ ಆಗಲಿಲ್ಲ ಅಂತಂದರೆ ವಿಚಾರಗಳಿಗೋಸ್ಕರವಾಗಿನೋ ಅಥವಾ ಭೌತಿಕ ವಸ್ತುಗಳಿಗೋಸ್ಕರವಾಗಿನೋ ಆಸ್ತಿಪಾಸ್ತಿಗಳಿಗೋಸ್ಕರವಾಗಿನೋ ಅವನ ಸಂಬಂಧಗಳನ್ನು ಕಳ್ಕೊಳ್ಳೋಕ್ಕೆ ಹೋಗ್ತಾನೆ ಮನುಷ್ಯ ಅಂತ ಅನ್ನೋದಾದರೆ ಹೇಗೆ ಸಾಧ್ಯ ಆಗಾದ್ರೆ ಮನುಷ್ಯ ನೆಮ್ಮದಿಯಿಂದ ಬದುಕೋದಕ್ಕೆ? ಒಂದು ಕಡೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವ್ರು ಹೇಳ್ತಾರೆ, ಯಾವುದೀ ಪ್ರವಾಹವು ಅಂತೇಳಿ ಒಂದು ಪದ್ಯ ಹೇಳ್ತಾರೆ. ನೀವು ಅದನ್ನು ಭಾಳ ಸೊಗಸಾಗಿ ಹಾಡಿದ್ದಾರೆ ನಮ್ಮ ಐ ಥಿಂಕ್ ಸಿ ಅಶ್ವಥ್ ಅವ್ರು ಅಂದ್ಕೊಳ್ತೀನಿ. ಯಾವುದೀ ಪ್ರವಾಹವು ಎದೆಗಳ ನಡುವೆ ಇರುವ ಸೇತುವೆಗಳು ಮುರಿದಿವೆ, ಭಯ ಸಂಶಯ ತಲ್ಲಣಗಳ ಕಂದರಗಳು ತೆರೆದಿವೆ. ಯಾವುದೀ ಪ್ರವಾಹವು ಅಂತ ಹೇಳ್ತಾರೆ. ಯಾವ ಪ್ರವಾಹ ನುಗ್ಗಿ ಬಂದಿದೆ ಹಾಗಾದರೆ? ನಮ್ಮ ಎದೆಗಳ ನಡುವೆ ಪ್ರೀತಿಯ ಸೇತುವೆಗಳಿದ್ವು, ಸೌಹಾರ್ದತೆಯ ಸೇತುವೆಗಳಿದ್ವು. ಅವೆಲ್ಲವೂ ಕೂಡ ಮುರಿದು ಹೋಗಿ ಭಯ ಸಂಶಯ ತಲ್ಲಣಗಳು ಅನ್ನುವಂತಹ ಕಂದರಗಳು, ಗುಂಡಿಗಳು, ಪ್ರಪಾತಗಳು ನಿರ್ಮಾಣ ಆಗಿದ್ದಾವೆ ಅಂತ ಅನ್ನೋದಾದರೆ ನಾವು ಸಂಬಂಧಗಳು ಎಷ್ಟು ಜಾಳ ಆಗ್ತಿದ್ದಾವಲ್ಲ ನಾವು ಯೋಚನೆ ಮಾಡಬೇಕಲ್ಲ ಗಂಭೀರವಾಗಿ. ಆ ದೃಷ್ಟಿಯಿಂದ ಸಂಬಂಧಗಳ ನಡುವೆ ಒಂದಿಷ್ಟು ಸೌಹಾರ್ದತೆ ಬೆಳೆಸ್ಕೊಳ್ಬೇಕು ಅಂತಂದರೆ ಅಭಿಪ್ರಾಯ ಭೇದಗಳನ್ನು ನಾವು ಒಂದು ತುಂಬ ಸ್ಪೋರ್ಟಿವ್ ಆಗಿ ಕ್ರೀಡಾ ಮನೋಭಾವದಿಂದ ಸ್ವೀಕಾರ ಮಾಡ್ಕೊಳ್ತಕ್ಕಂಥದ್ದನ್ನು ರೂಢಿ ಮಾಡ್ಕೊಳ್ಬೇಕು. ಆಮೇಲೆ ಆಸ್ತಿಪಾಸ್ತಿಗಳು ಏನಿದ್ದಾವಲ್ಲ ಅವೆಲ್ಲವನ್ನು ಕೂಡ ನಾವೆಲ್ಲರೂ ಗ್ರಹಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಹೇಗೆ ಅಂತ ಹೇಳಿದ್ರೆ ನಮ್ಮ ಜೀವನದ ಅಗತ್ಯಗಳೇ ಹೊರತು ಅನಿವಾರ್ಯತೆಗಳಲ್ಲ. ನಮ್ಮ ಕಷ್ಟ ಸುಖಗಳಿಗೆ ಮನುಷ್ಯನ ಜೊತೆ ಇರ್ತಕ್ಕಂಥ ಸಂಬಂಧವೇ ನಮಗೆ ಸಾಂತ್ವನ ಕೊಟ್ಟಿತೇ ಹೊರತು ವಸ್ತು ಒಡವೆಗಳ ಜೊತೆ ಇರ್ತಕ್ಕಂಥ ಸಂಬಂಧ ಅಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅವುಗಳಿಗೆ ಹೆಚ್ಚು ಬೆಲೆ ಕೊಡಲಾರ್ದಿರುವ ಹಾಗೆ ಸಂಬಂಧಗಳಿಗೆ ಬೆಲೆ ಕೊಡ್ತಕ್ಕಂಥ ನಿಟ್ಟಿನೊಳಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಭಾಳ ಮುಖ್ಯವಾಗಿ ಇವತ್ತು ನಮ್ಮ ಸಮಾಜದೊಳಗೆ ಏನಾಗಿದೆ, ಅಣ್ಣ ತಮ್ಮಂದ್ರ ನಡುವೆ ಆಸ್ತಿಪಾಸ್ತಿಗೋಸ್ಕರವಾಗಿ ಕೊಲೆಗಳೇ ನಡೆದು ಹೋಗ್ತಾ ಇದ್ದಾವೆ. ಅಪ್ಪ ಮಕ್ಕಳ ನಡುವೆ ಕೊಲೆಗಳು ನಡೆದು ಹೋಗ್ತಾ ಇದ್ದಾವೆ. ಗಂಡ ಹೆಂಡತಿ ನಡುವೆ ಕೊಲೆಗಳು ನಡೀತಾ ಇದ್ದಾವೆ, ಡೈವರ್ಸ್ಗಳಾಗ್ತಾ ಇದ್ದಾವೆ. ಇವೆಲ್ಲವನ್ನು ನೋಡ್ತಾ ಹೋದಾಗ ಸಂಬಂಧ ಅನ್ನುವಂಥದ್ದು ವ್ಯವಹಾರಕ್ಕಿಂತ ಏನು ಕಡೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಇವು ವ್ಯಾವಹಾರಿಕೂ ಅಲ್ಲ ಸಂಬಂಧಗಳು ಅನ್ನುವಂಥದ್ದು. ಒಂದು ಕಡೆ ಮೋಳಿಗೆ ಮಹಾರಾಜ ಅಂತ 12ನೇ ಶತಮಾನದಲ್ಲಿ ಒಬ್ಬರು ಶರಣರಿದ್ದರು. ಅವರು ಮೊದಲು ಕಲ್ಯಾಣದಕ್ಕೆ ಬರೋದಕ್ಕಿಂತ ಮೊದಲು ಕಾಶ್ಮೀರದ ಒಂದು ಪ್ರದೇಶಕ್ಕೆ ರಾಜನಾಗಿದ್ದಂಥವ್ರು, ಸವಾಲಕ್ಷ ಅಂತ ಹೆಸರಾದ್ರದ್ದು. ಅವರು ಆ ರಾಜ್ಯ ಕೋಶಗಳನ್ನೆಲ್ಲ ಬಿಟ್ಟು ಹೆಂಡ್ತಿನ ಕರ್ಕೊಂಡು ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಹೊಡೆದು ಅದನ್ನು ಮಾರಾಟ ಮಾಡಿ ಅದರಿಂದ ಬಂದಿರತಕ್ಕಂಥ ಹಣದೊಳಗೆ ದವಸ ಧಾನ್ಯ ಕೊಂಡುಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡಿ ಜೀವನ ಸಾಗಿಸ್ತಾ ಇರ್ತಾರೆ. ಒಂದು ಗುಡಿಸ್ಲೊಳಗೆ ವಾಸ ಮಾಡ್ತಿರ್ತಾರೆ. ಅಂಥವ್ರಿಗೆ ಒಂದಿನ ಏನಾಗುತ್ತೆ, ಗುಡಿಸ್ಲು ಮುಂದ್ಗಡೆ ಕೂತಂಥ ಸಂದರ್ಭದೊಳಗೆ ಒಂದು ಯೋಚನೆ ಬರುತ್ತೆ, ನಾನು ರಾಜನಾಗಿದ್ದ ಕಾಲದಲ್ಲಿ ಹೇಗಿದ್ದೆ, ಈಗ ರಾಜ ಅಲ್ಲ, ನನ್ನ ಕೈ ರಾಜ್ಯಕೋಶಗಳೇನೂ ಇಲ್ಲ, ಈ ಗುಡಿಸ್ಲೊಳಗೆ ವಾಸ ಮಾಡ್ತಿದ್ದೀನಿ, ಈಗ ನನ್ನ ಜೀವನ ಹೇಗಿದೆ ಅನ್ನೋದನ್ನು ಹೋಲಿಕೆ ಮಾಡ್ತಾ ಕೂತ್ಕೊಳ್ತಾರೆ ಅವರು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಆನೆ ಕುದುರೆ ಬಂಡಿ ಭಂಡಾರ ಇದ್ದಡೇನೋ
ತಾನುಂಬುದು ಇಡೀ ಅಕ್ಕಿ, ಮಲಗುವುದು ಅರ್ಧ ಮಂಚ, ಕುಡಿಯುವುದು ಒಂದಾವಿನ ಹಾಲು. ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಘ, ಒಡವೆ ತಾನೇನಪ್ಪದು, ಕೈ ಹಿಡಿದ ಮಡದಿ ಪರರ ಸಂಘ, ಪ್ರಾಣ ವಾಯುವಿನ ಸಂಘ, ಸಾವಿನ ಸಂಗಡ ಯಾರೂ ಇಲ್ಲ ನಿಷ್ಕಳಂಕ ಮಲ್ಲಿಕಾರ್ಜುನ. ಈ ಒಂದು ವಚನ ಅವ್ರ ಬಾಯಿಂದ ಹೊರಮುತ್ತವಾಗ. ಇದರ ಅರ್ಥ ಇಷ್ಟೇ. ಅವ್ರು ಹೋಲಿಕೆ ಮಾಡೋದು ಹೆಂಗೆ ಅಂದರೆ, ನನಗೊಂದು ಕಾಲದಲ್ಲಿ ಆನೆ ಇತ್ತು, ಕುದುರೆಗಳಿದ್ವು, ಬಂಡಿಗಳಿದ್ವು, ಭಂಡಾರ ಇತ್ತು, ಸವಾಲಕ್ಷ ಅನ್ನುವಂಥ ಒಂದು ರಾಜ್ಯ ಇತ್ತು. ಅವಾಗ ಊಟ ಮಾಡ್ತಾ ಇದ್ದದ್ದು ಎಷ್ಟು ನಾನು? ಒಂದು ಇಡಿ ಅಕ್ಕಿ ಅನ್ನ, ಮಲಗ್ತಾ ಇದ್ದದ್ದು ಅರ್ಧ ಮಂಚ, ಕುಡಿತಾ ಇದ್ದದ್ದು ಒಂದು ಲೋಟ ಹಾಲು ಅಲ್ವಾ? ಈಗ ಆನೆನೂ ಇಲ್ಲ, ಕುದುರೆನೂ ಇಲ್ಲ, ಬಂಡಿನೂ ಇಲ್ಲ, ಭಂಡಾರನೂ ಇಲ್ಲ, ಸವಾಲಕ್ಷನೂ ಇಲ್ಲ. ಹಂಗಂತೇಳಿ ಉಪವಾಸ ಕುಂತಿದ್ದೆ ನಾನು? ಇಲ್ಲ ಅಂದ ಮಾತ್ರಕ್ಕೆ ನಾನಿವತ್ತು ನಾನು ದುಡಿಮೆ ಮಾಡ್ಕೊಂಡು ಬಂದು ಊಟ ಮಾಡ್ತಿರೋದ್ರೆ ಎಷ್ಟಪ್ಪ? ಅದೇ ಒಂದು ಇಡಿ ಅಕ್ಕಿ ಅನ್ನ, ಅದೇ ಅರ್ಧ ಮಂಚ, ಅದೇ ಒಂದು ಲೋಟ ಹಾಲು. ಅಷ್ಟೆಲ್ಲ ಇದ್ದಾಗಲೂ ಇಷ್ಟೇ ನನಗೆ ದಕ್ಕಿಸ್ಕೊಳ್ಳೋಕೆ ಸಾಧ್ಯವಾಗಿದ್ದು. ಏನು ಇಲ್ಲದೆ ಇದ್ದಾಗಲೂ ಕೂಡ ನನಗೆ ಆಸ್ವಾದಿಸೋಕೆ ಸಾಧ್ಯವಾಗಿದ್ದು, ದಕ್ಕಿಸ್ಕೊಳ್ಳೋಕೆ ಸಾಧ್ಯವಾಗದ್ದು ಎಷ್ಟು? ಇಷ್ಟೇ. ನಾವು ನಮ್ಮ ಮಿತಿಗಳನ್ನು ಮೀರಿ ಅನುಭವಿಸೋಕ್ಕಾಗೋದಿಲ್ಲ, ಯಾವ ಸುಖನೂ ಕೂಡ ಅನುಭವಿಸೋಕ್ಕಾಗೋದಿಲ್ಲ. ಇದು ಅರ್ಥ ಆಗ್ಬೇಕು ನಮಗೆಲ್ಲರಿಗೂ ಕೂಡ. ಅದನ್ನು ಅವ್ರು ಹೇಳಿದ್ದು. ಈ ನೋಡು, ಸಂಪತ್ತಿದ್ದಾಗಲೂ ಹೊಟ್ಟೆ ತುಂಬುವಷ್ಟು ಮಾತ್ರ ಉಣ್ಣೋದು, ಸಂಪತ್ತು ಇಲ್ಲದೆ ಇದ್ದಾಗಲೂ ಹೊಟ್ಟೆ ತುಂಬುವಷ್ಟೇ ಕಣಪ್ಪ ಉಣ್ಣೋದು ನಾವು. ಹಾಗಾಗಿ ಸಂಪತ್ತಿಗೆ ಅರ್ಥ ಇಲ್ಲ. ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಘ. ಸತ್ತ ಮೇಲೆ ನೆಲಕ್ಕೆ ಮಣ್ಣಾಗಿ ಹೋಗ್ಬಿಡುತ್ತೆ. ಒಡವೆ ತಾನೇನಪ್ಪದು? ನಾನು ಹಾಕೊಂಡಿರ್ತಕ್ಕಂಥ ಒಡವೆಗಳು ಯಾರು ತೊಗೊಂಡು ಹೋಗ್ತಾರೆ ಯಾರಿಗೂ ಗೊತ್ತು. ಕೈ ಹಿಡಿದ ಮಡದಿ ಪರರ ಸಂಘ. ವಯಸ್ಸಿತ್ತು ಅಂದ್ರೆ ಇನ್ನೊಬ್ಬನ ಮದುವೆ ಆಗ್ಬೋದು ಆಕೆ, ಅಥವಾ ಈ ಗಂಡನೇ ಆಗಿದ್ರು ಕೂಡ ವಯಸ್ಸಿತ್ತು ಅಂದ್ರೆ ಇನ್ನೊಂದು ಮದುವೆ ಆಗ್ಬೋದು ಅವನು. ಪ್ರಾಣ ವಾಯುವಿನ ಸಂಘ. ಸಾವಿನ ಜೊತೆಗೆ ಯಾರಿದ್ದಾರೆ ಹಾಗಾದರೆ? ಯಾರೂ ಇಲ್ಲ ಅಲ್ವಾ? ಈ ಸತ್ಯ ಅರ್ಥ ಮಾಡ್ಕೊಂಡ್ವಿ ಅಂತಂದರೆ ಪರಸ್ಪರ ಸಂಬಂಧಗಳ ಬಗ್ಗೆ ಗೌರವ ಇಟ್ಕೊಂಡು ಇರುವಷ್ಟು ಕಾಲ ನೆಮ್ಮದಿಯಿಂದ ಬದುಕೋಣ ಅನ್ನುವಂಥ ಒಂದು ಮನಸ್ಥಿತಿ ಬರೋದಕ್ಕೆ ಸಾಧ್ಯವಾಗುತ್ತೆ. ಆ ದೃಷ್ಟಿಯಿಂದ ಇಂಥ ಇತಿಹಾಸದೊಳಗೆ ಬೇಕಾದಷ್ಟು ಉದಾಹರಣೆಗಳು ನಮಗೆ ಸಿಗ್ತವೆ. ಈ ಭರತ ಬಾಹುಬಲಿ ನಿಮ್ಗೆ ಗೊತ್ತಿದೆಯಲ್ಲ. ಭರತ ಚಕ್ರರತ್ನ ಹುಟ್ಟಿತು ಅಂತೇಳಿ ಚಕ್ರವರ್ತಿ ಆಗಬೇಕು ಅಂತೇಳಿ ಇಡೀ ದೇಶಾದ್ಯಂತ ಹೋಗಿ ಯುದ್ಧ ಮಾಡ್ಕೊಂಡು ಎಲ್ಲರೂ ಗೆದ್ಕೊಂಡು ತನ್ನ ರಾಜ್ಯದೊಳಗೆ ಪ್ರವೇಶ ಮಾಡಬೇಕು ಅಂತ ಹೋದಾಗ ಚಕ್ರರತ್ನ ಪ್ರವೇಶ ಕೊಡೋದೇ ಇಲ್ಲ. ಕಾರಣ ಏನಪ್ಪ ಅಂತಂದರೆ, ಇವನ ಚಕ್ರವರ್ತಿತನವನ್ನು ಅವನ ತಮ್ಮನಾಗಿರ್ತಕ್ಕಂಥ ಬಾಹುಬಲಿ ಒಪ್ಪಿರೋದಿಲ್ಲ. ಹಾಗಾಗಿ ಯಾವೊಬ್ಬ ವ್ಯಕ್ತಿ ಒಪ್ಪಲಿಲ್ಲ ಅಂತೇಳಿದ್ರೆ ಅವನ ಜೊತೆ ಯುದ್ಧ ಮಾಡಲೇಬೇಕು. ಕೊನೆಗೆ ಭರತ ಬಾಹುಬಲಿ ನಡುವೆ ಯುದ್ಧವಾಗುತ್ತೆ. ಭರತ ಬಾಹುಬಲಿ ನಡುವೆ ಯುದ್ಧವಾದಾಗ ಬಾಹುಬಲಿ ಗೆಲ್ತಾನೆ. ಆದರೂ ಕೂಡ ಗೆದ್ದ ನಂತರದಲ್ಲಿ ಅಣ್ಣನಿಗೆ, ಅಣ್ಣ ಈ ರಾಜ್ಯಲಕ್ಷ್ಮಿ ಅನ್ನುವಂಥವಳು ಶಾಶ್ವತವಾಗಿ ನಿನ್ನ ಹೃದಯದೊಳಗೆ ನೆಲೆಸಿರಲಿ ಅಂತ ಹೇಳಿ ಅಣ್ಣನಿಗೆ ತಿಳಿವಳಿಕೆಯನ್ನು ಹೇಳಿ ಅವನು ದಿಗಂಬರನಾಗಿ ಬೆಟ್ಟದ ಮೇಲೆ ನಿಂತ್ಕೊಂಡು ತಪಸ್ಸು ಮಾಡಿದ ಅನ್ನುವಂಥದ್ದು ನಾವು ಗಮನಿಸ್ತಾ ಹೋದಾಗ ಉಳಿದದ್ದು ಯಾವುದು ಈ ಜಗತ್ತಿನೊಳಗಾಗಾದರೆ? ಭೌತಿಕವಾಗಿರ್ತಕ್ಕಂಥ ಭೂಮಿ ಕಾಣಿಗಳ ಅಥವಾ ಒಡ ವಸ್ತ್ರಗಳ ಇವು ಯಾವುವೂ ಅಲ್ಲ. ಮೌಲ್ಯಗಳನ್ನ ಇಟ್ಕೊಂಡು ಬದುಕಿರ್ತಕ್ಕಂಥ ವ್ಯಕ್ತಿತ್ವಗಳೇ ಈ ಜಗತ್ತಿನ ಇತಿಹಾಸದೊಳಗೆ ಉಳ್ಕೊಂಡಿರ್ತಕ್ಕಂಥದ್ದು ಅನ್ನೋದು ನಾವು ಅರ್ಥ ಮಾಡ್ಕೊಂಡ್ವಿ ಅಂತಂದರೆ ಸಂಬಂಧಗಳ ಮಹತ್ವ ನಮಗೆ ಅರಿವಿಗೆ ಬರೋದಕ್ಕೆ ಸಾಧ್ಯವಾಗುತ್ತೆ. ವಸ್ತುಗಳಿಗಿಂತಲೂ ಸಂಬಂಧ ಭಾಳ ಮುಖ್ಯ ಅನ್ನೋದು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಆ ದೃಷ್ಟಿಯಿಂದ ನಮ್ಮ ಜೊತೆ ಇರತಕ್ಕಂಥ ಕುಟುಂಬಸ್ಥರಾಗಿರ್ಬೋದು, ಸಹಜೀವಿ ಮಾನವರಾಗಿರ್ಬೋದು, ಅಂಥವ್ರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸಗಳನ್ನು ಇಟ್ಟುಕೊಂಡು ನಾವು ಬದುಕಿದ್ವಿ ಅಂತಂದರೆ ಕೊನೆಗೆ ನಾವು ಸತ್ತಾಗ ನಮ್ಮ ಮೆರವಣಿಗೆ, ನಮ್ಮ ಶವದ ಮೆರವಣಿಗೆ ಆಗ್ತಾ ಇರುತ್ತಲ್ಲ, ಶವದ ಮೆರವಣಿಗೆಯಿಂದ ಕಣ್ಣೀರು ಹಾಕೋದಕ್ಕಾದ್ರೂ 4 ಜನ ಇರ್ತಾರೆ. ನಾವಿಲ್ಲಪ್ಪ ಅಂತಂದರೆ ಖಂಡಿತ ಆ 4 ಜನನೂ ಕೂಡ ಕಳ್ಕೊಳ್ಬೇಕಾಗುತ್ತೆ. ಅರ್ಥಹೀನ ಬದುಕನ್ನು ಸಾಗಿಸ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಗಂಡ ಹೆಂಡತಿ ಆಗಿರ್ಬೋದು, ಅಥವಾ ಅಪ್ಪ ಮಕ್ಕಳಾಗಿರ್ಬೋದು, ಅಣ್ಣ ತಮ್ಮಂದರಾಗಿರ್ಬೋದು, ಅಥವಾ ಸಮಾಜದಲ್ಲಿ ಇನ್ಯಾವುದೇ ಭಿನ್ನಾಭಿಪ್ರಾಯ ಇಟ್ಕೊಂಡಿರ್ತಕ್ಕಂಥ 2 ವ್ಯಕ್ತಿಗಳು ಮುಖಾಮುಖಿ ಆಗಿರ್ತಕ್ಕಂಥ ಸಂದರ್ಭಗಳಾಗಿರ್ಬೋದು. ಈ ಎಲ್ಲ ಸಂದರ್ಭದಲ್ಲಿಯೂ ಕೂಡ ವಸ್ತು ಒಡವೆಗಳಿಗೋಸ್ಕರವಾಗಿ ದ್ವೇಷ ಮಾಡಿಕೊಳ್ಳೋದಕ್ಕಿಂತ ಪ್ರೀತಿ ವಿಶ್ವಾಸ ಭಾಳ ಮುಖ್ಯ ಅನ್ನೋದನ್ನು ಅರ್ಥ ಮಾಡಿಕೊಂಡು ಬದುಕನ್ನು ಸಾಗಿಸ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಹಾಗೆ ಮನುಷ್ಯರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಬದುಕಿದರೆ ಖಂಡಿತವಾಗಿಯೂ ದೇವರನ್ನು ಕೂಡ ಅನುಗ್ರಹ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥದ್ದು ನಮ್ಮ ಒಂದು ಸ್ಪಷ್ಟವಾದಂಥ ನಿಲುವು. ಆ ನಿಟ್ಟಿನಲ್ಲಿ ಪರಸ್ಪರ ಮನುಷ್ಯ ಸಂಬಂಧಗಳನ್ನು ಸುಧಾರಿಸಿಕೊಂಡು ಚೆನ್ನಾಗಿ ಹೋಗಬೇಕು ಅನ್ನುವಂಥ ಒಂದು ಅಪೇಕ್ಷೆ ನಮ್ಮದಾದ್ರೂ ಕೂಡ ಆಗಿದೆ.